ಪ್ರಜ್ವಲ್ ರೇವಣ್ಣ ಅವರು ತುಂಬಾ ಇಂಪ್ರೆಸಿವ್ ಆಗಿರೋ ಅಚೀವ್ಮೆಂಟ್ ಮಾಡಿದ್ದಾರೆ. ಇಂಪ್ರೆಸಿವ್ ಅಂತ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ದ ಕಿಂಗ್ ಆಫ್ ಇಂಡಸ್ಟ್ರಿ, ದ ಕಿಂಗ್ ಆಫ್ ಕಾನ್ ಇಂಡಸ್ಟ್ರಿ ಜಾನಿ ಸಿನ್ಸ್ ಅವ್ರನ್ನ ಬೀಟ್ ಮಾಡಿದ್ದಾರೆ ಗಾಯ್ಸ್. ಟೋಟಲ್ ಆಗಿ 3000 ಕಾನ್ ವಿಡಿಯೋಸ್ ಮಾಡಿದ್ದಾರೆ ಗಾಯ್ಸ್. ಅಂದ್ರೂ ಸ್ವಲ್ಪ ಡೌಟ್ ಇದೆ ನನಗೆ, ಇವ್ರೊಬ್ಬರೇ ಮಾಡಿರಕ್ ಸಾಧ್ಯ ಅಂತೀರಾ? ಹಾಸನದಲ್ಲಿ ಹೊಳೆನರಸೀಪುರ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಆ FIR ನಲ್ಲಿ ಸಂತ್ರಸ್ತೆ ರೇವಣ್ಣ ವಿರುದ್ಧವೂ ಕೂಡ ಹೇಳಿಕೆಗಳನ್ನ ನೀಡಿದ್ದಾಳೆ. ಓ 50-50. ಓಕೆ, ಇವಾಗ ಅರ್ಥ ಆಯ್ತು. 1500 ಪ್ಲಸ್ 1500 3000 ವಿಡಿಯೋಸ್. ಓಕೆ, ಇವಾಗ ಕನ್ಕ್ಲೂಷನ್ ಸಿಕ್ತು. ಓಕೆ ಅಂತ ಜಾಸ್ತಿ ರಿಪೀಟ್ ಮಾಡ್ತಾ ಇದೀನಿ. ಸಾರಿ, ಸ್ವಲ್ಪ ಫನ್ನಿಯಾಗಿ ಹೇಳ್ಬಿಟ್ಟೆ ಇದನ್ನ. ಆದ್ರೆ ಇದನ್ನ ಸೀರಿಯಸ್ನೆಸ್ನ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕು. ಈ ಕೆಲಸ ಮಾಡಿರೋದೇ ಒಂದು ದೊಡ್ಡ ಪಾಪ. ಲೈವ್ ಆಕ್ಷನ್ ಆದ್ಮೇಲೂ ಅದೆಲ್ಲ ರೆಕಾರ್ಡಿಂಗ್ಸ್ ಇಟ್ಕೊಂಡು ಅಷ್ಟೊಂದು ಹೆಣ್ಮಕ್ಳಿಗೆ ಎಷ್ಟು ನೋವಾಗಿರುತ್ತೆ ಹೇಳಿ. ಆ ವ್ಯಕ್ತಿ ಯಾರೇ ಆಗಿರ್ಲಿ, ಎಷ್ಟು ಪವರ್ಫುಲ್ ಇರಲಿ, ಅವ್ರಿಗೆ ಜೈಲ್ ಟೈಮ್ ಆಗ್ಲೇಬೇಕು. ಇಂಥ ಕಾಂಟ್ರವರ್ಷಿಯಲ್ ಮ್ಯಾಟರ್ಗಳನ್ನ ನನ್ನ ಚಾನಲ್ ಅಲ್ಲಿ ಮಾತಾಡಕ್ ನನ್ಗೆ ಇಷ್ಟ ಇರಲಿಲ್ಲ. ಆದ್ರೆ ನಾನು ನಮ್ಮ ಫ್ರೆಂಡ್ ನೆನ್ನೆ ಕೂತ್ಕೊಂಡು ಮಾತಾಡ್ತಿದ್ರಿ. ಅವಾಗ ಅವ್ನು ಹೇಳ್ತಾ ಇದ್ದ ಇದ್ರ ಬಗ್ಗೆ. ಆಗ ನಂಗೆ ಸ್ವಲ್ಪ ಬೇಜಾರಾಯಿತು. ಅದರಿಂದ ಇದ್ರ ಮೇಲೆ ವಿಡಿಯೋ ಮಾಡಿದ್ದು. ಅದಕ್ಕೆ ಈ ವಿಡಿಯೋ ತುಂಬ ಚಿಕ್ಕದಾಗಿರುತ್ತೆ. ನನ್ನ ವಿಡಿಯೋಸ್ ಆಲ್ರೆಡಿ ಎಲ್ಲ ಚಿಕ್ಕದಾಗೇ ಇರೋದು. ಇಲ್ಲ, ನಾನು ಇಂಪ್ರೂವ್ ಮಾಡ್ತೀನಿ. ನೀವೇ ಕಮೆಂಟ್ ಮಾಡಿ ನಾನು ಏನದಲ್ಲಿ ಇಂಪ್ರೂವ್ ಮಾಡ್ಬೇಕಂತ ನನಗೊಂದು ಐಡಿಯಾ ಕೊಟ್ಟರೆ ನನಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಈ ವಿಡಿಯೋದಲ್ಲಿ ನಾನು ನನ್ನ ಫನಿ ಔಟ್ರೋ ಮಾಡೋಕೆ ಹೋಗ್ತಾ ಇಲ್ಲ. ಅದು ಫನಿಯಾಗಂತ ಕನ್ಸಿಡರೇಷನ್ ಆಗಿ ತೊಗೊಂಡ್ರೆ, ಯಾಕಂದರೆ ನಾನು ಸೋಂಬೇರಿ ಬರಲ್ಲ.